ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಊರ ಹುಡುಗ ಅಭಿಷೇಕ್ ಭೈರವ ಮಾತಾಡ್ತಿರೋದು. ಕಾಡೇ ಇವರ ಮನೆ, ಪ್ರಕೃತಿಯೇ ಇವರ ದೇವರು. ಇವರೇ ಬಿಳಿಗಿರಿ ರಂಗನ ಬೆಟ್ಟದ ಮತ್ತು ಮಲೆಮಹದೇಶ್ವರ ಬೆಟ್ಟದ ಒಡಲಲ್ಲಿ ತಲೆತಲಾಂತರದಿಂದ ಬದುಕುತ್ತಿರುವ ಪ್ರಕೃತಿಯ ಮುಗ್ಧ ಜನರು, ನಮ್ಮ ಸೋಲಿಗರು. ನಾಗರಿಕ ಜಗತ್ತಿನ ಯಾವುದೇ ಆಡಂಬರ ಇಲ್ಲದೆ ಕಾಡಿನ ಪ್ರಾಣಿಗಳ ನಡುವೆ ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿ ಮತ್ತು ಬದುಕನ್ನು ಕಟ್ಟಿಕೊಂಡಿರುವ ಈ ಸಮುದಾಯಕ್ಕೆ ಒಂದು ದೊಡ್ಡ ಇತಿಹಾಸವೇ ಇದೆ. ಕಾಡನ್ನು ಹೇಗೆ ಪ್ರೀತಿಸಬೇಕು, ಪ್ರಕೃತಿ ಹೇಗೆ ಕಾಪಾಡಬೇಕು ಅಂತ ಇವರನ್ನು ನೋಡಿಯೇ ಕಲಿಬೇಕು. ಆದರೆ ಇವತ್ತು ಅದೇ ಕಾಡಿನ ಅಂಚಿನಲ್ಲಿರುವ ಇವರ ಬದುಕು ಅದೆಷ್ಟೋ ಕಷ್ಟಗಳ ಸುಳಿಯಲ್ಲಿ ಸಿಲುಕಿದೆ. ಇವತ್ತಿಗೂ ಮೂಲಭೂತ ಸೌಕರ್ಯಗಳಿಲ್ಲದೆ, ಕೈಯಲ್ಲಿ ಕೆಲಸವಿಲ್ಲದೆ, ಒಂದು ಬಿಂದಿಗೆ ಕುಡಿಯುವ ನೀರಿಗಾಗಿ ಇವರು ಪಡುತ್ತಿರೋ ಹೋರಾಟ ನಿಜಕ್ಕೂ ಯಾರ ಹೃದಯವನ್ನಾದರೂ ಕರಗಿಸುವಂಥದ್ದು. ಕಾಡನ್ನು ನಂಬಿ, ಮಣ್ಣನ್ನು ನಂಬಿ ಬದುಕ್ತಿರುವ ಈ ಮುಗ್ಧ ಜನರ ಅಸಲಿ ಕಣ್ಣೀರಿನ ಕತೆ ಮತ್ತು ಇವರ ಗ್ರೌಂಡ್ ರಿಯಾಲಿಟಿನ ಇವತ್ತು ನಾವು ಹತ್ರದಿಂದ ನೋಡೋಣ ಬನ್ನಿ ಬಂಧುಗಳೇ. ನಿಮ್ಮ ಹೆಸರು? ರಾಜಮ್ಮ. ರಾಜಮ್ಮ, ನಿಮ್ಮೂರ ಸಮಸ್ಯೆ ಬಗ್ಗೆ ಹೇಳ್ದಿರಾ? ಈಗ ಹೇಳಿ. ಅದೇ ನೀರಿನ ಸಮಸ್ಯೆ, ಇನ್ನೇನ್ ಸಮಸ್ಯೆ, ಮಳೆ ಇಲ್ಲ, ಬೆಳೆ ಇಲ್ಲ, ನಾವೇನ್ ಕಾಲ ಮಾಡೋದು. ತುಂಬಾ ಕಷ್ಟ ಆಗದ ಜೀವನ. ತುಂಬಾ ಕಷ್ಟ ಆಗದೆ. ಒಂದು ಕೂಲಿ ಇಲ್ಲ, ಕಂಬಳ ಇಲ್ಲ, ಏನಿಲ್ಲ. ಏನಿಲ್ಲ ನೋಡಿ, ಹಿಂಗೆ ಕುಂತಿರ್ನಾರ್ದೆ ನೋಡಿ, ಹಿಂಗ ಇದ್ ಮಾಡ್ಕೊಂಡು ಪಗಡೆ ಆಟ ಆಡ್ತಾ ಇದ್ದೀರಾ? ಪಗಡೆ ಆಟ ಆಡ್ಕೊಂಡು ಕಾಲ ಇನ್ನೇನ್ ಮಾಡೋದು, ಸಂಜೆ ತುಂಬಿಸ್ಬೇಕಲ್ಲ. ಸಂಜೆ ತುಂಬಿಸ್ಬೇಕು.